ಡಾಕ್ಟರ್ ಆಗಿ ನೀವು ಇದರಲ್ಲಿ ಸೀರಿಯಲಲ್ಲಿ ಇರೋದು. ಸೊ ಆಬ್ವಿಯಸ್ಲಿ ಸಣ್ಣ ಮಕ್ಳು ಇದ್ದಾಗ ನಿಂದು ಇನ್ನು ದೊಡ್ಡೋಳಾದ್ಮೇಲೆ ಏನಾಗಬೇಕು ಅಂತಂದ್ರೆ ಪತ್ತಂತ ಬರೋದು, ಇಲ್ಲ ಇಂಜಿನಿಯರಿಂಗು, ಇಲ್ಲ ಇಂಜಿನಿಯರ್ ಆಗಬೇಕು, ಇಲ್ಲ ಡಾಕ್ಟರ್ ಆಗಬೇಕು ಅಂತಂದು ಆ ಥರ ಕನಸೇನಾದ್ರು ಇತ್ತಾ? ಈ ಸೀರಿಯಲ್ ಅದು ಕೂಡ ಈಡೇರ್ತಾ ಇದೆಯಾ? ಹೌದು, ಖಂಡಿತವಾಗ್ಲೂ. ಚಿಕ್ಕ ವಯಸ್ಸಲ್ಲಿರುವಾಗ ಒಂದೊಂದು ಜನ್ರೇಷನ್ ಆಗ್ತಿದ್ದಂಗೆ, ಹೈಸ್ಕೂಲು ಮಿಡಲ್ ಕ್ಲಾಸ್ ಆಗ್ತಿದ್ದಂಗೆ ಚೇಂಜ್ ಆಗ್ತಾ ಹೋಯ್ತು. ಫಸ್ಟ್ ನಂಗೆ ಇದ್ದಿದ್ರು ನಾನು ಆದರೆ ಡಾಕ್ಟರೇ ಆಗಬೇಕು ಅನ್ನೋದು ಸಿಕ್ಕಾಪಟ್ಟೆ ಆಸೆ ಇತ್ತು. ಯಾಕಂದ್ರೆ ಅವಾಗ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಸೆಟಪ್ ಇಟ್ಕೊಳ್ಳೋದು, ಚೆಕ್ ಮಾಡೋದು, ನಿಂಗೆ ಈ ಇಂಜೆಕ್ಷನ್ ಕೊಡ್ತೀನಿ, ಅದೆಲ್ಲ ಮಾಡ್ತಿದ್ದೆ ನಾನು. ಅದಾಗಿ ಸ್ವಲ್ಪ ಜನಕ್ಕೆ ಬೋರ್ ಆಯ್ತದು ಡಾಕ್ಟರು. ನೆಕ್ಸ್ಟ್ ಪೊಲೀಸ್ ಆಗೋಣ ಅಂತ ಪೊಲೀಸ್ ಆ್ಯಕ್ಟ್ ತಗೊಳ್ಳೋದು, ಅದೆಲ್ಲ ಮಾಡ್ತಿದ್ದೆ. ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಆಗಿದ್ದು ನನಗೆ ಡಾಕ್ಟರ್ ಆಗಬೇಕು ಅಂತ. ಬಟ್ ದೊಡ್ಡೋಳಾದ್ಮೇಲೆ ಒಂದು 10th ಗ್ರೇಡಲ್ಲಿ ಆದ್ಮೇಲೆ ಗೊತ್ತಾಯ್ತು ಡಾಕ್ಟರ್ ಓದೋದು ಅಷ್ಟು ಈಸಿ ಅಲ್ಲ. ನಿನ್ಗೆ ಎಷ್ಟು ಆಗುತ್ತೋ ಅಷ್ಟನ್ನು ಓದು, ಜಾಸ್ತಿ ಇಲ್ಲ ಹೈಪ್ ಕೊಡ್ಕೋಬೇಡ, ನಿನಗೆ ನೀನೇನೋದಿತ್ತು. ಆಗಲಿ ನಂಗೆ ಗೊತ್ತಾಯ್ತು ನನ್ನ ಕೈಲಿ ಡಾಕ್ಟರ್ ಓದೋಕ್ಕಾಗಲ್ಲ, ಅಷ್ಟು ಒಳ್ಳೆ ಸ್ಟೂಡೆಂಟ್ ಅಲ್ಲ ನಾನು ಅಂತ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆಗಿದೆ. ಓದ್ತಿದ್ದೆ ಅಂದರೆ ಆ್ಯಾವ್ರೇಜ್ ಆಗಿ, ನಾಟ್ ವಾವ್ ಥರ ಓದ್ತಿರ್ಲಿಲ್ಲ ನಾನು. ಸೊ ಆಗಲ್ಲ ನಿನ್ನ ಕೆಲಸ, ಸುಮ್ಮನೆ ದುಡ್ಡು ವೇಸ್ಟ್ ಅಪ್ಪ ಅಮ್ಮಂದು. ಸೊ ಏನಾಗುತ್ತೆ ಅದನ್ನು ಮಾಡು ಅಂತಾಯಿತು. ಬಟ್ ಅಲ್ಲಾಗಲಿಲ್ಲ, ಇಲ್ಲಿ ಡಾಕ್ಟರ್ ಆಗಿ ಸೊ ಎಲ್ಲದನ್ನು ಈಡೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಲ್ಲ ಥರದಿಂದನೂ ಸ್ಪೆಷಲ್ ಕನ್ನಡ ಸೀರಿಯಲ್, ಬಿಕಾಸ್ ಎಲ್ಲ ಸರ್ಪ್ರೈಸ್ ಇದ್ರಲ್ಲೇ ಸಿಗ್ತಾ ಇದೆ. ನಾನು ನಿಮ್ಮ ಏನು ಚೈಲ್ಡ್ಹುಡ್ ಅಲ್ಲಿ ಏನೇನು ಕನಸಿತ್ತು ಅದೆಲ್ಲ ಈಡೇರ್ತಾ ಇದೆ. ಎಲ್ಲದು ಒಂಥರ ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ತಾರಲ್ಲ, ಎಲ್ಲ ಎಲ್ಲಿ ಸಿಗ್ತಿದೆ. ಇದಾಗಿತ್ತು ಭವ್ಯ ಗೌಡ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.